ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಶಾಲಾ ದಿನಗಳಲ್ಲಿ ಕಲಿತ ಬಸವಣ್ಣನವರ ವಚನದ ಕೆಲವು ಸಾಲುಗಳು. ಆದರೆ ನುಡಿದರೆ ಎದೆಯನ್ನೇ ಇರಿಯುವಂತಿದ್ದರೆ? ಆಕೆ ನೋಡಲು ಲಕ್ಷಣವಾಗಿ ಜಾಣೆಯಾಗಿದ್ದು ಎಲ್ಲರಿಂದ ಸ್ವಲ್ಪ ದಪ್ಪವಾಗಿ ದಡೂತಿಯಾಗಿದ್ದಳು. ಹಾಗಾಗಿ ಕೀಳರಿಮೆಯಿಂದ ಬಳಲುತ್ತಲೂ ಇದ್ದಳು. ಒಂದು ಸಲ ಆಕೆ ತನ್ನ ಗೆಳತಿಯ ಮದುವೆಯ ಹಿಂದಿನ ದಿನದ ಕಾರ್ಯಕ್ರಮಕ್ಕಾಗಿ ಹೋಗಿದ್ದಳು. ಹೋದವಳೆ ನೇರವಾಗಿ ಗೆಳತಿಯನ್ನು ಮಾತನಾಡಿಸಲು ವೇದಿಕೆಗೆ ಹೋದಳು. ಯಾವುದೋ ಮನೋರಂಜನಾ ಕಾರ್ಯಕ್ರಮದ ಭಾಗವಾಗಿ ಏನೋ ಚಟುವಟಿಕೆಯ ನಿಮಿತ್ತ ಮದುಮಗಳ ತಂದೆಯ ಕೈಯಲ್ಲಿ ಮೈಕ್ ಇತ್ತು ಮತ್ತದು ಆನ್ ಆಗಿತ್ತು. ಇವಳನ್ನು ನೋಡುತ್ತಲೇ ಅವರು ಜೋರಾಗಿ ಇವಳ ಹೆಸರನ್ನು ಕೂಗಿ, ಓ ಬಾ ಬಾ, ಚೆನ್ನಾಗಿದ್ದೀಯಾ? ನೀನು ಸ್ವಲ್ಪ ಎಕ್ಸಸೈಸ್ ಫುಡ್ ಕಂಟ್ರೋಲ್ ಎಲ್ಲ ಮಾಡಿ ಸಣ್ಣದಾಗಿರುತ್ತಿದ್ರೆ ಈಗ ಮದುವೆಯಾಗಬಹುದಿತ್ತು ತಾನೆ? ಅದೋ ನೋಡು ನಿನ್ನದೇ ಪ್ರಾಯದ ನಮ್ಮ ಮಗಳನ್ನು ಅಂದರು. ಈಕೆಗೆ ಮೊದಲೇ ಹಿಂಜರಿಕೆ. ಈ ಅವಮಾನದ ಮಾತುಗಳಿಂದ ಕುಸಿದು ಹೋದಳು. ಎಲ್ಲರೆದುರೂ ಅಷ್ಟು ಜೋರಾಗಿ ಹೇಳಿದ ಕಾರಣ ಆ ಅವಮಾನ ಇಮ್ಮಡಿಯಾಗಿತ್ತು. ಮತ್ತವಳನ್ನು ಇದರಿಂದ ಹೊರಗೆ ತರಲು ಬಹಳ ಕಷ್ಟಪಡಬೇಕಾಯಿತು. ಸ್ನೇಹಿತರೆ, ಹೀಗೆ ಚುಚ್ಚಿ ಮಾತನಾಡುವವರು ಇದ್ದೇ ಇರುತ್ತಾರೆ. ಅವರಿಂದ ದೂರ ಸರಿಯುವುದೋ ತಪ್ಪಿಸಿಕೊಳ್ಳುವುದೋ ಸುಲಭದ ಮಾತಲ್ಲ. ಏಕೆಂದರೆ ಅದೆಷ್ಟೋ ಸಾರಿ ಇವರು ನಮ್ಮವರು, ಮನೆಯವರು, ಬಂಧುಗಳು ಅನ್ನುವ ಹಣೆಪಟ್ಟಿ ಇದ್ದವರೇ ಆಗಿರುತ್ತಾರೆ. ಹಾಗಾಗಿ ಇಂತಹ ಹೃದಯವನ್ನು ಸೀಳಿಬಿಡುವಂತಹ ಮಾತುಗಳಿಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. ಯಾವ ಮತ್ತು ಯಾರ ಮಾತುಗಳಿಗೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟರಲ್ಲೇ ಇಟ್ಟರೆ ಈ ಬದುಕೇ ಬಂಗಾರ.